ಅಡಿಗೆ ಮನೆ ಸೇರ್ಬಿಟ್ರೆ ತಾಯಿ ಮಗಳು ಮುಗಿದು ಹೋತು, ಹೊರಗ ಬರಂಗಿಲ್ಲ. ಬಂದ್ ತಡ್ರಿ ಅತ್ತಾರ, ಯಾಕೆ ಹಂಗ ಒಂದ ಉಸಲ್ನಾಗ ಕೂಗ್ತೀರಿ, ಉಸಲ್ ಸಿಕ್ಕಳಂಗ. ಹೇಳ್ರಿ ಏನಾತೀಗ, ಎದಕ್ ಕರೆದ್ರಿ ಅಂತ ಅವಸರದಲ್ಲೇ? ಒಟ್ಟು ತಿಂಡಿ ತಿನ್ನಕ ಬಿಡಂಗಿಲ್ಲವ ಯವ್ವ ನೀವಂತ. ಅಯ್ಯ, ತಿನ್ನಕ್ಕೀಗ ಯಾರು ಬೇಡ ಅಂದ್ರ? ಒಂದು ತಾಸು ಮಟ ಕುಂದಿರ್ತಿದ್ದಿ, ಅದು ಆಮೇಲೆ ತಿನ್ವಲ್ಯಾಕ ನೀನು. ನನಗೊಟ್ಟು ಬ್ಯಾಗ್ ರೆಡಿ ಮಾಡಂದಿದ್ನಲ್ಲ, ನಾನು ವಿಶಾಲ ಅವ್ರ ಊರಿಗೆ ಹೊಂಟಾನಿ. ಮತ್ತು ಎರಡು ಮೊಮ್ಮಕ್ಳು ಕರ್ಕೊಂಡು ಊರಿಗೆ ಹೊಂಟಾಳಲ್ಲಾಕಿ. ಎರ್ಯಾಕ ಮಾಡಕ್ಕೆ ಬರೋದಲ್ಲವ, ನೀನು ಬಾ ಅಂತ ಅಂದಾಳ. ಅದಕ್ಕೆ ನಂದು ಒಂದು 5-6 ಸೀರೆ ಇಟ್ಟು ಬ್ಯಾಗ್ ರೆಡಿ ಮಾಡಿ ಕೊಟ್ಬಿಡು ನನಗೆ. ಅದು ಹಳೆ ಚೀಲದಾಗೆಲ್ಲ ಹಾಕಕ್ಕೆ ಹೋಗ್ಬೇಡ. ಮೊನ್ನೆ ವಿಶಾಲ ಬೇರೆ ತಂದಾಳ ನೋಡು, ಅದು ಎಳ್ಕೊಂಡು ಅಡ್ಡಾಡ ಬ್ಯಾಗ್ ಅಂತ. ಅದು ಭಾರಿ ಚಲೋ ಐತೆ, ವಜ್ಜಿನ ಎತ್ತಂಗಿಲ್ಲ ಅದನ್ನು. ಅದಕ್ಕೆ ಆ ಬ್ಯಾಗ್ನಾಗ ಹಾಕಿ ಕೊಟ್ಬಿಡು. ಏನು ನನಗೂ ಹಗರಾಕತಿ. ಏನು ಎಳ್ದಾಡೋದೇನು ಇರಲ್ಲ ಬಿಡು, ಇಲ್ಲಿ ಕಾರ್ನಾಗ ಕುಂತ್ರೆ ಸೀದಾ ಹೋಗಿ ಅವ್ರ ಮನೆ ಬಾಗ್ಲಾಗ ಇಳಿತೀವಿ. ಆದ್ರೆ ಅದ್ರಾಗ ಹಾಕಿಕೊಡು, ಚಂದ ಐತೆ ಅದು ಬ್ಯಾಗ್. ಹಿಡ್ಕೊಂಡು ಹೋಗಕ್ಕೆ ಒಂಥರ ಮಜಾ ಅನ್ನಿಸ್ತೈತಿ. ಅಲ್ರಿ ಅತ್ತಾರ, ಚಿಕ್ಕಮ್ಮರ ಆ ಬ್ಯಾಗ್ ಎಲ್ಲರ ಊರಿಗೆ ಕೇರಿಗೆ ಹೋದ್ರ ಎಲ್ಲರ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿರಲ್ಲ ಅಂತ ಹೊತ್ತಿನ ತಗೊಂಡು ಹೋಗ್ರವ ಉಪಯೋಗ ಆಕತಿ ಅಂತ ಹೇಳಿ ತಂದು ಕೊಟ್ಟಾರ. ಹೊಳ್ಳಿ ಅವ್ರ ಊರಿಗೆ ತಗೊಂಡು ಹೋಗಿರಿ ನೀವು, ಮತ್ತೆ ಅಲ್ಲೇ ಬಿಟ್ಟು ಬಂದ್ಬಿಡ್ತೀರಿ. ನಮಗಿಲ್ದಂಗೆ ಹಾಕತ್ ಬಿಡ್ರಿ ಅತ್ತಾರ. ಸುಮ್ ಬೇರೆ ಒಂದು ಯಾವ್ದಾರು ಚಲೋ ಒಯ್ರಿ ಹಳೇದ. ಯಾಕೆ ನಾನು ಆ ಕಡೆ ಹೋಗೋದಕ್ಕಿನ್ನ ಬಡ ಬಡ ನಿಮ್ಮ ಅವ್ಗೆ ಆ ಬ್ಯಾಗ್ ಕೊಟ್ಟು ಕಳಿಸ್ಬೇಕಂತ ಮಾಡಿದ್ದೆ ಏನು? ಅಂಥದ್ದೆಲ್ಲ ಏನಾರ ಇದ್ರೆ ತಲೆಗಿಂದ ತೆಗೆದು ಬಿಡು. ಏನು ಇಲ್ರಿ ಅತ್ತಾರ, ನಾನೆಲ್ಲ ಹಂಗೆ ಮಾಡ್ತಾನೆ. ನೀವು ಹೇಳೋದು ನೋಡಿದೆ ಅಂದ್ರೆ ಏನೆಲ್ಲ ತವ್ರ ಮನೆಗೆ ಹೊರಿಸಿ ಕಳಿಸ್ತಾನೆ ಅನ್ನಂಗೆ ಮಾತಾಡ್ತೀರಿ. ನಿಮ್ಗೆ ಯಾಕೆ ಅಷ್ಟು ಅನುಮಾನ? ಅದ ಬ್ಯಾಗ ತಂದು ಕೊಡ್ತಾನೆ, ತಗೊಂಡು ಹೋಗ್ರಿ. ನನಗೇನು ಗೊತ್ತಾಗಂಗಿಲ್ಲ ಅಂತ ಮಾಡ್ಯಾಳ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3, ಮತ್ತೊಂದು ಅಂದ್ರಂತ ಹಂಗದಾಳ. ಈಗ ನಾನು ಹತ್ಲ ಹೋಗೋದೊಂದೇ ಕಾಯ್ತಾಳ. ತಾಯಿ ಮಗಳು ಪಂಟ್ ಹಚ್ಚಿಂಗ್ ಕುತ್ಕೊಂಡ್ರಂದ್ರೆ ಮ್ಯಾಗ ಹೇಳೋದಲ್ಲ. ತಗರಿ ಅತ್ತಾರ, ಎಲ್ಲವೂ ಹಾಕ್ಯಂಬಂದ ನೋಡಿ ನಿಮ್ಮ ಸಾಮಾನುಗಳು. ತಂದೆ, ಚಲೋ ಆತು. ಹಂಗೆ ಇನ್ನೊಂದು ಮಾತು, ಈಗ ದಸರಾ ಅಮಾಸೆ ಚಲೋ ಆತವ. ಅಮಾಸೆ ಮರದಿಸಿದ್ದ 9 ಪೂಜೆ ಮಾಡ್ಬೇಕು ಬನ್ನಿ ಗಿಡಕ್ಕೆ, ನೆನಪೈತಿಲ್ಲ? ಮತ್ತು ನಿಮ್ಮ ಅವ್ವನ ಜೊತೆ ಹಲ್ಟು ಹೊಡ್ಕೊಂತ ಕುತ್ಕೊಂಡು ರಾತ್ರಿ ಹೊತ್ತಾಗ ಮಟ ಕುಂತು ಬೆಳಗ್ಗೆ ಮುಂಚೆ ಎದ್ದೇಳಾರ್ದಂಗೆ ಪೂಜಾಕ್ಕೆ ಹೋಗ್ಲಾರ್ದಂಗೆ ಬಿಡಕ್ಕೆ ಹೋಗ್ಬೇಡ. ಏನು ಇಲ್ಲಿ ತಗೊಳ್ರಿ ಅತ್ತಾರ, ಅಷ್ಟು 9 ಪೂಜೆನೂ ಮಾಡ್ತಾನೆ. ಅದ ಮತ್ತು ಆಮೇಲೆ ಗೋಧಿ ನೆನೆಗೆ ಹಾಕಿ ಎಗಿ ಹಾಕು. ಅವನ್ನ ಪೂಜೆಗೆ ಇಡ್ಬೇಕು ಬನ್ನಿ ಮುಡೋ ದಿನ. ಹೌದ್ರಿ ಅತ್ತಾರ, ಗೊತ್ತೈತೆ ನನಗನ. ಅಗ್ಗೆ ಹಾಕ್ಬೇಕು, ಅವನ್ನ ಮುಚ್ಚಿಡ್ಬೇಕು, ಕೆಂಪಗೆ ಹಂಗ ಬಂಗಾರ ಬಣ್ಣ ಬರ್ಬೇಕು ಅವು ಅನ್ನೋದು. ಆಮೇಲೆ ಅವನ್ನ ಬನ್ನಿ ಮುಡೋ ದಿನ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡಿ ಸಂಜೆ ಮುಂದೆ ಕೆರಿನರ ಹೊಳೆನರ ಇದ್ದಲ್ಲ ಅವ್ನ ತಗೊಂಡೋಗಿ ಖಾರ ಮಂಡಕ್ಕಿ ಮಿರ್ಚಿ ಅಂತ ತಗೊಂಡೋಗಿ ಅವನಾಗಿ ಕೊಯ್ಕೊಂಡು ಅಲ್ಲಿ ದೇವ್ರ ಬನ್ನಿ ಮುಡಿದು ಅವನ್ನೆಲ್ಲ ಮಂಡಕ್ಕಿ ಮಿರ್ಚಿ ಅಂತ ತಿಂದು ಬರೋ ಮುಂದೆ ಎಲ್ಲರಿಗೂ ಕೊಟ್ಕಂತ ಕಾಲು ಬಿದ್ಕಂತ ಬರ್ಬೇಕಲ್ರಿ. ಗೊತ್ತೈತೆ ತಗೊಳ್ರಿ, ನಾನು ವರ್ಷ ಮಾಡ್ತಾನೆ. ಇದನ್ನ ಹೇಳ್ತಿರಲ್ಲ ನೀವು. ಏನು ಮಾಡ್ತೀಯ ಏನು ಬಿಡ್ತೀಯ ಯಾರೇ ಗೊತ್ತು. ನಾ ಹೇಳಿರ್ತೇನೆ ಮುಂದಾಗ ಅಂದು ಎಲ್ಲ ಮಾಡ್ತಿದ್ದೆ. ಇಲ್ಲಾಂದ್ರೆ ಯಾರೇ ಗೊತ್ತು ನೆನಪು ಕುಂದಿರ್ತೀಯ ಏನೋ ಅನಿಸ್ತದೆ ನನಗಂತ. ಇಲ್ರಿ ಬೀಗ್ರೆ, ನಮ್ಮ ಮಗಳಿಗೆ ನಾವೆಲ್ಲ ಪದ್ಧತಿ ಸರಿ ಎಲ್ಲ ಹೇಳ್ಕೊಟ್ಟೇವೆ. ಯಾವ ಹಬ್ಬಕ್ಕೆ ಏನೇನು ಮಾಡ್ಬೇಕು ಏನೇನು ಬಿಡ್ಬೇಕು ಅನ್ನೋದು ಎಲ್ಲ ನಿಯಮದ ಪ್ರಕಾರನ ಮಾಡ್ತಾಳಕ್ಕೆ, ಒಂದು ತಪ್ಪಸಂಗಿಲ್ಲ. ಇನ್ನು ನಾನಾರು ನೆನಪು ಹಾರ್ತೇನೆ, ಯಾಕೆ ನೆನಪು ಹಾರೋದಲ್ಲ? ಹೌದು ಹೌದವ, ಎಲ್ಲ ಹೇಳ್ಕೊಟ್ಟಿ ಬಿಡು. ಅತ್ತಿನ ಹೆಂಗೆ ನೋಡ್ಕೋಬೇಕು ಹೆಂಗಿಲ್ಲ ಅನ್ನೋದು. ಹಂಗಾಗಿ ನಿನ್ನ ಮಗಳು ಚಲೋ ನೋಡ್ಕೊಂತಾಳೆ ನನ್ನ. ಯಾಕ್ರಿ ಅತ್ತಾರ ಹಂಗೆ ಯಾಕಂತೀರಿ? ನಾನೇನ್ರ ಕಮ್ಮಿ ಮಾಡೇನೇನ್ರಿ ನಿಮಗೆ? ನೀವೇನಾರ ಮಾಡ್ರಿ ಬಿಡ್ರಿ ಕೆಲಸನ, ಒಂದು ಕೆಲಸ ಹೇಳಂಗಲ್ಲ ನಾನು. ಇತ್ಲಂದು ಎತ್ತಿ ತೆಗಿಡ್ರಿ ಅತ್ತಾರ ಅನ್ನೋದಲ್ಲ. ಇದ್ದಲ್ಲ ಎಲ್ಲ ತಂದು ಕೊಡ್ತಾನೆ, ತಿಂಡಿ ತಂದು ಕೊಡ್ತಾನೆ, ಚಹಾ ತಂದು ಕೊಡ್ತಾನೆ, ಊಟಕ್ಕೆ ಹಚ್ಚಿ ಕೊಡ್ತಾನೆ. ಇನ್ನು ಏನು ಮಾಡ್ಬೇಕ್ರಿ? ಬಟ್ಟೆ ಹೋಗೋದು ಹಾಕ್ತಾನೆ. ಮತ್ತೆ ನೋಡಿದ್ರೆ ನಮ್ಮ ಊನ್ ಮುಂದೆ ಹಿಂಗೆ ಹೇಳ್ತೀರಿ ನೀವು. ಒಂದು ಹಸ್ ಮಾಡ್ರಿ ಅನ್ನಂಗಿಲ್ಲ, ಎಲ್ಲ ನಾನ ಮಾಡ್ಕೊಂತಾನೆ. ಹಸ್ ಮಾಡವು, ಹಾಳು ಮಾಡವು, ಹಕ್ಕಿ ಸ್ವಚ್ಛ ಮಾಡೋದು, ದನ ಮೈ ತೊಳೆಯೋದು, ದರ್ವಂದು ನಾನ ಮಾಡ್ಕೊಂತಾನೆ. ಆದ್ರೆ ನಿಮಗೆ ಸಮಾಧಾನ ಇಲ್ಲಲ್ರಿ ಅತ್ತಾರ? ಏಟ್ ಮಾಡಿದ್ರೆ ಈಟ ನೋಡ್ರಿ, ಹೊಳೆ ಹುಣ್ಸೆನ್ ತೊಳ್ದಂಗೆ ಸಸ್ತಾರ ಬಾಳೆವು. ಹೋಗ್ಲಿ ಬಿಡ ಬಳ್ಳೊಳ್ಳಿ, ಯಾಕೆ ಹಂಗೆ ಅದನ್ನ ದೊಡ್ಡದು ಮಾಡ್ತಿದ್ದಿ? ಏನೋ ಒಂದು ಮಾತು ಅಂದ್ಲವ್ವ, ಈಗ ಊರಿಗೆ ಹೋಗ್ಬೇಕಾರಕ್ಕೆ ಜಗಳ ಮಾಡ್ಕೊಂತ ನಿಲ್ಬೇಕೇನು ನೀನು? ಹಂಗ ನೀವು ಒಂದು ಮಾತು ಅಂದ್ಲವು ಅಂತ ಮಾಡಿದ್ರೆ ಗೊತ್ತಿರ್ತೈತಿ. ಮಾಡಿ ಮಾಡಿ ಒಂದು ಮಾತು ಅನಿಸ್ಕೋಬೇಕಂದ್ರೆ ಎಷ್ಟು ನೋವು ಆಕತಿ ಅನ್ನೋದು. ಇನ್ನು ಮಾಡಿಲ್ಲ ಅಂದ್ರೆ ಅನ್ಲಿ ಬಿಡು, ಮಾಡಿ ಮಾಡಿ ನಾವೇ ಕನಿಸ್ಕೋಬೇಕು. ಬಂದು ಹಬ್ಬದಾಗ ಏನು ಜಗಳ ಮಾಡಬಾರ್ದು ಅಂತ ಸುಮ್ಮನೆ ಕಣ್ಣೋಡಷ್ಟೇ. ಇವ ನಡಿ ಬಾರ್ ಬೇಲ್ಲ ಕಾಯಕತ್ತಾಳ, ವಿನಯನ ಕಾಯಕತ್ತಾನ ಗಾಡಿ ಚಲೋ ಮಾಡ್ಕೊಂಡು ಇನ್ನೂ ಬರಲಿಲ್ಲ ಅಮ್ಮ ಅಂತೇಳಿ. ಅಂದಂಗೆ ಒಂದು 8 ದಿನ ಬಿಟ್ಟು ಹಬ್ಬಕ್ಕೆ ಇಲ್ಲಿಗೆ ಬಂದುಬಿಡ್ಬೇ. ನೀನಿಲ್ಲ ಅಂದ್ರೆ ಮನ್ಯಾಗ ಮತ್ತು ನಾವು ಯಾರಿಗೆ ಕಾಲು ಬೀಳೋದು ಹಿರಿಯರು ಅಂತೇಳಿ ಇದ್ದು ಹಿಂಗೆ ಹಬ್ಬದಾಗ ಊರು ಹೊಂಟಿಯವ ನೀನು. ಇತ್ಲ ಬೇಡ ಅನ್ನೋಕ್ಕಾಗದ್ದು, ಬಿಡು ಅನ್ನೋಕ್ಕಾಗದ್ದು ನೋಡಿ ನನಗೆ. ಅದರಲ್ಪ ಮನ್ಯಾಗ ಹಿರಿಯರ್ ಅಂತೇಳಿ ಹೆಣ್ಣು ಕೊಟ್ಟ ಅತ್ತಿ, ಕೊಂಡು ಕೊಟ್ಟು ದೇವ್ರಿದ್ದಂಗೆ ಅತ್ತಿ ಮಾವ ಅಂದ್ರೆ ಅವರು ತಾಯಿ ತಂದೆ ಸಮಾನ ತಗ. ಅವ್ರಿಗೆ ಕಾಲು ಬಿದ್ದು ಹಬ್ಬ ಮಾಡಿಬಿಡ್ರಿ. ಅಷ್ಟ ಮಾಡ್ತೇವ್ರಿ. ಮತ್ತೆ ಏನು ಮಾಡಾಕತ್ತಿ? ನೀವು ಹೋಗಿ ಮಗಳ ಮನ್ಯಾಗ ಉಳ್ಕೊಳಕತ್ತಿಲ್ಲನ? ಹಂಗೆ ನಮ್ಮವು 2 ದಿನ ಇದ್ದೆ ಅಂದ್ರೆ ನಿಮ್ಗೆ ಅಷ್ಟು ಸಿಟ್ಟು ಬರ್ತೈತಿ. ನಾನು ಹೋಲ್ ಬಿಡು ಅನ್ಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ದೆ. ಈಗ ನೀವಾಗೆ ತೆಗ್ದಿರಿ ಅಂದ್ರೆ ಅಂದ ಬಿಡ್ತಾನೆ ನೋಡ್ರಿ ನಾನು. ಲಲ್ತವ ಸುಮ್ಮನೆ ಇದ್ಬಿಡು. ಏನು ಹಿರಿಯರು ಒಂದು ಮಾತು ಅಂದ್ರೆ ಏನು ಮುಕ್ಕಾತೇನ? ಏನು ಮಾತಾಡ್ತೀಯೇನವ ಹೊಳ್ಳಿ ಇದನ್ನ ಕಲ್ತೇನು ನೀನು? ನಿನ್ನ ಕೂಟ ಬಾಯ್ ಮಾಡ್ಕೊಂತ ನಿಲ್ಲೋಟು ಪುರ್ಸತ್ತಿಲ್ಲ. ನನ್ನ ಮೊಮ್ಮಗ ಗಾಡಿ ಚಲೋ ಮಾಡ್ಕೊಂಡು ಕಾಯಕತ್ತೈತಿ. ಈಗ ಊರಿಗೆ ಹೋಗಿ ಬರ್ತಾನೆ, ಬಂದ್ಮೇಲೆ ವಿಚಾರಿಸ್ಕೊಂತ ನಿಂದು ಯಾಕೆ ಭಾಳ ಹದ್ಮೀರ್ ಮಾತಾಡಕತ್ತೀನಿ. ನೀ ಏನು ಗರುಡು ಗಮ್ ನಿಂತ್ಕೊಂಡಂಗೆ ನಿಂತ್ಕೊಂಡಿಲ್ಲ? ತಗ ಅದ ಕೈಚಿಲ್ಲ ಕಾರ್ನಾಗ ಇಡು ನಡಿ.
ಹಗ್ಗ ಅವನು ಅತ್ತಿ ಮ್ಯಾಗಿನ ಸಿಟ್ಟು ಕತ್ತಿ ಮ್ಯಾಗ ಅನ್ನಂಗೆ ಸೊಸಿ ಮ್ಯಾಗಿನ ಸಿಟ್ಟು ತಂದು ಮಗನ ಮೇಲೆ ಹಾಕ್ತಾಳ ನಾವು ನಮ್ಮವ್ವ. ಅಲ್ಲ ಹುಡುಗಿ, ನಿಮ್ಮ ಅತ್ತಿಗೆ ಯಾಕೆ ಹಂಗೆ ಹೊಳ್ಳಿ ಮಾತಾಡಕ್ಕೆ ಹೋಗಿದ್ದಿ? ಇಷ್ಟು ದಿನ ಮಾತಾಡಿಲ್ಲ, ನೀ ಈಗ ಮಾತಾಡಕತ್ತಿದೆ ಅಂದ್ರೆ ಅವರು ಬಂದು ಏನಾರು ಚಾಡಿ ಹೇಳ್ಕೊಟ್ಟಾಳ ಅದಕ್ಕೆ ಮಾತಾಡಕತ್ತಾಳ ನೋಡು ನನ್ನ ಸೊಸೆ ಅನ್ಕೊಳಂಗಿಲ್ಲ ಅವ್ರು. ಅನ್ಕಂತಾರ ಬಿಡ್ಬಿ, ಅವ್ರಿಗೇನು ಹೆದರದೈತಿ? ನಿನ್ನ ಗೊತ್ತಿದ್ದನ್ನ ಹೊಲಕ್ಕೆ ಕರ್ಕೊಂಡೋಗಿ ಅಷ್ಟೆಲ್ಲ ಕೆಲಸ ಮಾಡಿಸಾಳ, ಕೈಯಾಗೆಲ್ಲ ಗೊತ್ತು ಬಂದವು. ನೀನಾರ ಹೇಳಕ್ ಬರೋದಲ್ಲ, ಹಿಂಗೆ ಅಕ್ಕತ್ರೆ ನನಗೆ ಆಗಂಗಿಲ್ರಿ ಬೀಗ್ರ ಕೆಲಸ ಮಾಡೋದು ಅಂತಂದು. ಅದು ಹೆಂಗವ ಅನ್ನಕತ್ತಿ? ಅವ್ರ ಮನ್ಯಾಗ ಅದಾವೆ ಅಂದಾಗ ಒಂದಿಟ್ಟು ಏನಾರ ಕೆಲಸ ಮಾಡೇ ಉಣ್ಬೇಕು, ಹಂಗೆ ಉಣ್ಣಾಕ ಮನಸ್ಸಾರ ಬರ್ತತೇನು? ಅಲ್ಲ ಬೇ, ನಮ್ಮ ಮನ್ಯಾಗ ನೀನು ಹೊಲಕ್ಕೆ ಕೆಲಸ ಹಚ್ಚಂಗಿಲ್ಲ, ಏನೋ ಮನೆಯಿಂದ ಟಾಟಾ ಮಾಡ್ಕೊಂಡು ಹೋಗಿ ನೀನು. ಅದಕ್ಕಾಗಿ ನಮ್ಮ ಮನ್ಯಾಗ ಕೆಲಸ ಮಾಡಾಕ್ಸತಿ ಆಳ ಇಟ್ಟದ್ದು ಅಪ್ಪ ಇಷ್ಟು ದಿವಸನ. ಈಗೇನ ಅಣ್ತಮ್ಮಗಳು ಬೇರೆಗೆ ಒಂದು ದಿಮಾಕ್ ಮಾಡಕತ್ತಾರ ಅಂತದ್ರಾಗ ನಮ್ಮ ಅತ್ತಿ ನಿನಗೆ ಅವು ಗಿಡಗಳು ಕಸದು ಅಂಥವಿಂಥವೆಲ್ಲ ಹಚ್ಚಾಳ ಕೀಳಾಕ ಕೈ 2 ದಿನ ಉಣ್ಣಾಕ್ ಬಂದಿಲ್ಲವ ನಿಂದು. ಸೌಟ್ ತಗೊಂಡು ಚಮಚೆ ತಗೊಂಡು ಉಂಡಿದಿ ಸಣ್ಣ ಹುಡ್ರು ಉಂಡಂಗ. ನೋಡು ಹಿಂಗೆಲ್ಲ ಮಾಡಿದ್ರೆ ನಾನು ಹೆಂಗೆ ಸುಮ್ಮನಿರ್ಲಿ? ನಮ್ಮ ಅವ್ಗೆ ಇಷ್ಟೆಲ್ಲ ಕಷ್ಟ ಕತೆ ಅಂದ್ರೆ ನೋಡ್ಕೊಂಡು. ಹೋಗ್ಲಿ ಬಿಡವ, ಎಲ್ಲ ಗಾಯನ ಮಾದು ಹೋಗೈತಲ್ಲ, ಮಾತೆ ಯಾಕ? ಉಳ್ಳೊಳ್ಳಿ ಏನು ಹೇಳಾಕತ್ತಿಲ್ಲ ನೀನು? ನೀ ಹೇಳಿದ್ದೆಲ್ಲ ಕರೆ ಏನು? ಕರೆನ ಮತ್ತೆ ನಾನು ಅದಕ್ಕೆ ಸುಳ್ಳು ಮಾತಾಡಕ್ ಹೋಗ್ಲಿ? ಅವನ ಕೈಲೇ ಇಷ್ಟೆಲ್ಲ ಕೆಲಸ ಮಾಡಿಸ್ಯಾರ ಅತ್ತೆಯರ, ನಾನು ಅನ್ಬಾರ್ದು ಅಂತ ಹೇಳಿ ಸುಮ್ಮನಿದ್ದೆ. ಹೋಗ್ಲಿ ಬಿಡ, ಸುಮ್ಮನೆ ತಾಯಿ ಮಗನ ನಡುವೆ ಜಗಳ ಹತ್ತಿತ್ತು, ಮತ್ತೆ ಅವ್ರ ಕಡೆ ಯಾಕೆ ಮಾಡ್ಸಕ್ ಹೋಗಿದ್ದೆ ಬೇ ಅಂತ ನೀವು ಏನಾರ ಅಂದಿಗಿಂದಿರಿ ಅವು ಅತ್ತಿಗೆ ಅಂತ ನಾನು ಸುಮ್ಮನಿದ್ರೆ ಮತ್ತೆ ಅವ ಮಾತಾಡ್ತಾರ. ಅದ ಅನ್ಕಂಡು ನಾನು ಯಾರಿಗೆ ಆಳಿಗೆ ಹೇಳಿಲ್ಲ ಏನಿಲ್ಲ. ಈ ಬದುವೆಲ್ಲ ಯಾರು ಸ್ವಚ್ಛ ಮಾಡಿದ್ದಾರ, ಹೊಲ ಇಷ್ಟು ನೀಟಾಗೈತಲ್ಲ ಅಂತಂದು ನಮ್ಮ ಮೂಗಂತೂ ಹೇಳಿ ದಮ್ಮ ಹತ್ತತಿ. ನೀನು ಮಾಡ್ಬೇಡ ಬೇಯವ್ವ ಕೆಲಸ, ನಾ ಎಲ್ಲ ಯಾರಿಗಾರ ಆಳಿಗೆ ಹಚ್ಚಿ ಮಾಡಿಸ್ತೀನಿ ಅಂತೀನಿ. ಕೇಳಂಗ ಇಲ್ಲ. ಮನೆಗೆ ಯಾರು ಬಂದಿರ್ತಾರೆ ಎಲ್ಲರನ್ನೂ ಹೇಳ್ಕೊಂಡು ಹೋಗೋಳ, ಬರೀ ಕೆಲಸ ಮಾಡಿಬಿಡ್ರಿ ಅಂತ ಹೇಳಿಟ್ಟು ಹೊಲ್ದಂದು ಅಂತಂದು. ಏನವ ನಮ್ಮ ಮೂವಂತೂ ತಿಳಿದಂಗೆ ಆಗೈತೆ ನನಗರ. ಈಗ ಹೆಂಗ್ರಿ ಅಕ್ಕರ ಕೈ ಆರಾಮದವ್ರೆ? ಏನು ದವಾಖಾನಿಗೆ ಹೋಗ್ಬರನ್ರಿ? ಇಲ್ರಿ ತಮ್ಮರ, ಆರಾಮಾಗಿ ತಗರಿ, ಈಗೇನು ದವಾಖಾನೆ ಹೋಗೋದು ಬೇಡ. ಅದು ಸೊಪ್ಪು ಬರ್ತೈತಲ್ರಿ, ತೀಕಿ ಸೊಪ್ಪು ಅಂತಂದು ಅದನ್ನ ಹಚ್ಚಿ ಗಸ ತಿಕ್ಕಂದ್ರೆ ಕೈಗೆ ಎಲ್ಲ ಗಾಯ ಮಾಡೈತಿ. ಏನು ದವಾಖಾನೆ ಹೋಗೋದ ಬೇಡ ನೋಡ್ರಿ, ಆಗ ಸೊಪ್ಪು ಹಚ್ಕೊಂಡ್ಬಿಟ್ರೆ. ಹೌದ್ರಾ? ಸರಿ ತಗರಿ ಹಂಗಾರ. ಲಲ್ತೇವಾ ಇದೇನೋ ಹೇಳ್ತೇವ, ನಿಮ್ಮ ಅಪ್ಪನ ದನಿ ಆದಂಗೆ ಕತಿ. ಯಾಕೆ ಒಳ್ಳೆ ರಾವಿಲೆ ಕೂಗಕತ್ತೇನಲ್ಲ, ಏನಾತ ನೋಡಿ ಹೋಗೊಂಚೂರು. ಯಾರಾವಿಲ್ಲ ಪಾವಿಲ್ಲ ಬಿಡಬೇ. ಅಪ್ಪನ ಈಗಾರ ನೆನೆಸ್ಕೊಂಡ್ವಿ, ಆ ಪಾಲ ಬಂದ ಬಿಟ್ಟು ನೋಡಿ ನೆನೆಸ್ತಾರ ಮನಸ್ನಾಗ ಅನ್ನಂಗ. 100 ವರ್ಷ ಆಯಸ್ ನೋಡವ ನಮ್ಮ ಅಪ್ಪಗ. ಬರ್ರಿ ಮಾವರ, ಬರ್ರಿ ಒಳ ಬರ್ರಿ. ಆರಾಮದಿ ಅಪ್ಪ? ಮನ್ಯಾಗ ಎಲ್ಲಾರು ಆರಾಮದಾರಲ್ಲ? ನನ್ನ ಹಳೆ ಹೆಂಗದಾನ? ಏನ್ ಆರಾಮ ಏನ ಬಿಡವ, ಏನ ದಾತಿಕರ ಇಲ್ದಂಗ ಆಗೈತಿ. ತೀರ ಓಟ ಬಿಸೆದ ಓಟ ಚಾ ನೀರು ಈಟ್ ಮಾಡ್ಕೊಟ್ರೆ ಸಾಕಾಗೈತಿ. ಈಕಿ ಬಂದು ಇಲ್ಲಿ ಕುಂತ್ ಬಿಟ್ಟಾಳ. ನನ್ನ ವ್ಯವಸ್ಥೆ ಏನು ಎತ್ತ ಅನ್ನೋದು ವಿಚಾರನ ಇಲ್ಲಿ ನೋಡಿಕಿಗೆ. ಅಲ್ಲ, ಹೊಟ್ಟೆಗೆ ಏನ್ ತಿಂತಾಳ ಈಕಿ ಗೊತ್ತಾಗಂಗಿಲ್ಲ. ಮನ್ಯಾಗ ಗಂಡ ಅನ್ನೋದು ಒಂದು ಪ್ರಾಣಿ ಐತಿ, ಅದಕ್ಕೇನು ಊಟ ಏನು, ಚಾ ಏನು, ನೀರೇನು ಹೊತ್ತಿ ಮಾಡಿ ಹಾಕರ್ಯಾರು. ಏಟರ ವಿಚಾರ ಐತೇನ ಈಕಿಗೆ? ನನಗೆ ಕುಂತ್ರು ಎದ್ದೇಳಕ್ಕಾಗಲ್ಲ, ಎದ್ರು ಕುಂದ್ರಕ್ಕಾಗಲ್ಲ. ನನ್ನ ದೇಹನ ನನಗೆ ಒಜ್ಜಾಗೈತಿ. ಅಂತದ್ರಾಗ ಆ ಹುಡುಗನ್ ಹಿಡ್ಕಂದ್ರೆ ಅಡಿಗೆ ಮಾಡ್ತಾಳ ಸೊಸಿ, ಇಲ್ಲಾಂದ್ರೆ ಅದನ್ನು ಬೇಯಿಸಿ ಹಾಕರಿಲ್ಲ. ಹೆಂಗ್ ಮಾಡ್ಬೇಕಾತ್ ನಾನು? ಮಾವರ ಅಕ್ಕರ್ದೇನು ತಪ್ಪಿಲ್ಲ ಬಿಡ್ರಿ ಇದ್ರಾಗ. ಅವರು ಎಲ್ಲ ಊರು ಹೊಕ್ಕನೆ ಅಂದ್ರೆ ನಾವು ಇರ್ಲಿ ಬಿಡೋ, ಬಂದಾರ ಅಪರೂಪಕ್ಕೆ 4 ದಿನ ಇರ್ಲಿ ಅಂದು. ಅದ್ರ ಬೇರೆ ಗಣಪನ ಹಬ್ಬ ಒಂದಿತ್ತಲ್ಲ, ಇರ್ರಿ ಅಂತೇಳಿ ಇಟ್ಕೊಂಡ್ವಿ. ಎಷ್ಟು ದಿನ ಹೇಳಿರ ಅದು ಹಬ್ಬ? ಗಣಪನ ಹಬ್ಬ ಹೋಗಿ ಕಡೆಗೆ ಮಾರನೇ ಬಂತು. ತಿಂಗಳಾನ ಗಂಟ್ಲೆ ಏನ್ರಿ ಇರೋದಕ್ಕಿ? ಬಂದಾರ ಅಂದ ಬಳಕ ಮನ್ಯಾಗ ಇರ್ರಿ ಅನ್ನೋದು ನಿಮ್ದು ಧರ್ಮದು, ನೀವು ಅಂತೀರಿ. ಏನು ಹೋಗ್ರಿ ನಿಮ್ಮ ಮನೆಗೆ ಅನ್ನಕಾಕತೆ ಕುತಿಕ್ ಕೈ ಹಾಕಿ ದೂಡಿ. ಈಗ ತಿಳ್ಕೊಬೇಕು ಅದನ್ನ. ಹೋಗ್ಬೇಕು, ಮನ್ಯಾಗ ಮಕ್ಳು ಮರಿ ಅದಾವು, ಗಂಡ ಅದಾನ, ಹೆಂಗ ಏನು ಅನ್ನೋದನ್ನ. ಏನು ಎಲ್ಲ ಮರ್ತಕಂದು ಕೈ ಬಿಟ್ಟು ಕುತ್ಕೊಂಡ್ಬಿಟ್ರ ಹೆಂಗ್ ಮಾಡೋದಲ್ಲ ಜೀವನಾನ? ಹೆಂಗ ಏನು ಅನ್ನಕ್ಕೇನೈತಿ? ನನ್ನ ಮಾತೇನ್ರ ಕೇಳಿರೇನು ನೀವು? ಆ ಹುಡ್ರು ಹೇಳ್ದಂಗೆ ಕುಣಿದ್ ಬಿಟ್ರಿ. ಅವ್ರು ಮಾರಂದ್ರು ನೀ ಮಾರ್ಬಿಟ್ಟಿ. ರೊಕ್ಕ ಕಟ್ಕೊಂಡು ಅಡ್ಡಾಡಕತ್ತಿಯಲ್ಲ ಈಗ. ಏನು ಮಾಡಲಿ? ಮನ್ಯಾಗ ಇದ್ದದ್ದೊಂದು ಆಕಳ ಸಹಿತ ಮಾರ್ಬೇಡಪ್ಪ, ಅದನ್ನ ಮನೆ ಆಕಳದ ಅಂತಂದ್ರೆ ಅದು ಒಂದು ಸಹಿತ ಇಟ್ಕಲಿಲ್ಲ. ಜೋರು ಮಾಡಿ ಮಕ್ಕಳಿಗೆ ಇರ್ಲಿ ಬಿಡ್ರೆ ಅದೊಂದು ಅನ್ನೋಷ್ಟು ಧೈರ್ಯ ಆಗಲಿಲ್ಲ. ಈಗ ಇಲ್ಲಿ ಬಂದು ನಾನು ಹೆದರ್ಸಾಕತ್ತೀರೇನ? ಹೆದ್ರದು ಪದ್ರದು ಅಂತಂದು ಏನಿಲ್ಲ. ನನ್ನ ಜಾಯಮಾನಕ್ಕೆ ಬಂದಿಲ್ಲದು. ನಾನು ಯಾವ ಮಗ್ಗು ಹೆದರಿ ಮಾರಿಲ್ಲ. ಏನು ಒಬ್ಬವ ಆರಾಮ್ ಇರ್ತಾನ, ಇನ್ನೊಬ್ಬವಾಗ ಅಷ್ಟು ತೆಗುವಾಕತ್ತಿಲ್ಲ. ಬೇಡ ಬೇಡ, ಯಾರ್ದಾರ ಮನ್ಯಾಗ ಕೊಂಡ್ಕೊಂಡ್ ತಿನ್ವಲ್ರಕ್ಕ. ಅಲ್ಲದು ಅಡ್ಡಾಡಿ ಇಸ್ಕೊಂಬಂದು ಉಣ್ವಲ್ರಕ್ಕ. ಬೇಡ ಇವ್ರಿಗೆ ಅಂತಂದು ಹೇಳಿ ಮಾರಿರೋದು ನಾನು. ಅವ್ರಿಗೆ ಗೊತ್ತಾಗಬೇಕು ಹೆಂಗ ಏನು ಬರೀ ಮನಿ ಇರೋದು ಅನ್ನೋದು. ಅದು ಅಲ್ದ ಸಣ್ಣವನ್ ಪಗಾರ ಬರ್ತೈತಿ, ಅವ್ನಿಗೆ ಬಾಡಿಗೆ ಮನಿ ಅಂತ, ಹೆಂಡತಿ ಸೀರೆ, ಮಗಳಿಗೆ ಅರಿಬಿ ಆದ ಈದ ಅನ್ಕಂತ ಅವ್ನ ಪಗಾರ ಅವ್ನಿಗೆ ಸುದ್ದಾಗಿ ಹೋಗತಿ. 1 ರೂಪಾಯಿ ರೊಕ್ಕ ಹತ್ತು ಕೊಡಂಗಿಲ್ಲ ಅವ್ನ ಕೈಗೆ. ಇವ ಏನು ದೊಡ್ಡವ, ಬಂದದ್ದೆಲ್ಲ ಮಾರ್ತಾನ ಪೀಕ್. ಆ ಪೀಕ್ ಬಂದದ್ರಾಗ ಅಲ್ಲಿ ಒಟ್ಟು ಸಾಲಕ್ಕೆ ಕಟ್ಟಿದೆ, ಇಲ್ಲಿ ಒಟ್ಟು ಇವ್ರಿಗೆ ಕೊಟ್ಟೆ, ಒಟ್ಟು ಹೊಲಕ್ಕೆ ಅಂತ ಹಾಕಿದೆ, ಗೊಬ್ಬರ ಬೀಜಕ್ಕೆ ಅಂತ ಹಿಂಗೆ ಮಾಡಿ ಅವ್ನ ರೊಕ್ಕ ಖಾಲಿ ಮಾಡ್ಕೊಂತಾನ. ನನ್ನ ಕೈಗೆ ಏನು ಉಳಿತು? ನಾನು ಯಾರಿಗಾರು ಖರ್ಚು ಮಾಡ್ಬೇಕು, ಏನಾರು ತರ್ಬೇಕು ಅಂದ್ರೆ ಮತ್ತೆ ನೀ ಕೊಡ್ರಪ್ಪ ಅಂತ ಕೇಳ್ಕೊಂತ ಕುಂದ್ರಲೆ. ಬೇಡಲ್ಲ, ಅದಕ್ಕೆ ಮಾರಿ ನಾನು ಅಂತೇಳಿ ರೊಕ್ಕ ಇಟ್ಕೊಂಡನಿ. ನಾನು ನಾಳೆ ಸಾಯಂಕಾಲಕ್ಕೆ ನಾನು ಅಂತಿರ್ಲಿ ಇರಲಿ ರೊಕ್ಕ, ಅದಕ್ಕೆ ಇಟ್ಟಿರೋದು. ನಾನು ಹೋದ ಕಾಲಕ್ಕೆ ನಿನ್ನ ಹೆಸರಲ್ಲಿ ಇಡ್ತೇನೆ ಅವ್ನ ರೊಕ್ಕನ.